ಆನ್ಲೈನಲ್ಲಿ ಕೊರಿಯರ್ ಮಾಡ್ಬೋದು. ಇವಾಗ ನೀವು ಬ್ಲೌಸಸ್ನ ಅಳತೆ ಬ್ಲೌಸ್ ಹಾಕಿ ಆನ್ಲೈನಲ್ಲಿ ಕೊರಿಯರ್ ಮಾಡ್ಬೋದು. ಇಲ್ಲಾಂದರೆ ಪೇಪರಲ್ಲೇ ಅವ್ರ ಅಳತೆನ ಬರೆದು ನೀವು ಕೊರಿಯರ್ ಮಾಡ್ಬೋದು ಪೀಸ್ನ. ನಾನು ಎಂಬ್ರಾಯ್ಡ್ರಿ ಕಲಿಯೋಕ್ಕಾಗ್ತಾಯಿಲ್ಲ, ಎಂಬ್ರಾಯ್ಡ್ರಿ ಮಿಷಿನು ಹಾಕ್ಕೊಳಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಅನ್ನೋರು ನೀವು ಆನ್ಲೈನಲ್ಲಿ ಬ್ಲೌಸ್ ಪೀಸ್ನ ಸೆಂಡ್ ಮಾಡಿದ್ರೆ ನಾವು ಎಂಬ್ರಾಯ್ಡ್ರಿ ಫಿನಿಷ್ ಮಾಡಿ ನಿಮ್ಗೆ ಕೊಡ್ತೀವಿ. ನೀವು ಯಾವ ಥರ ಡಿಸೈನ್ ಕಳಿಸ್ತೀರೋ ಅದೇ ಥರನೇ ನಾವು ಹೇಳಿರುವಂಥ ಅಮೌಂಟ್ನ ನಮ್ಮ ಫೋನ್ಪೇ ಮಾಡಿದ್ರಿ ಅಂತಂದರೆ ನಾವು ಪೋಸ್ಟಲ್ಲಿ ಸ್ಪೀಡ್ ಪೋಸ್ಟ್ ಮಾಡ್ತೀವಿ. ಅಮೌಂಟು ಫೋನ್ಪೇ ಮುಖಾಂತರನೇ ನೀವು ಕಳಿಸ್ಬೇಕಾಗತ್ತೆ. ನೋಡಿ, ಇವಾಗ ಅವರು ಆನ್ಲೈನಲ್ಲಿ ಕೊರಿಯರ್ ಮಾಡಿದ್ದಾರೆ. ಇವರು ಪೋಸ್ಟಲ್ಲಿ ಈ ಥರ ಕಳಿಸಿದ್ದಾರೆ. ಇದು ಸ್ಪೀಡ್ ಪೋಸ್ಟ್ ಮಾಡಿರೋದು. ನನ್ನ ಅಡ್ರೆಸ್ ಇಲ್ಲಿ ಹಾಕಿದ್ದಾರೆ. ಟು ಅಡ್ರೆಸ್ ಇದು. ಫ್ರಮ್ ಅಡ್ರೆಸ್ ಮೇಲ್ಗಡೆ ಅವ್ರು ಹಾಕಿರೋದು. ಈ ಥರ ಸ್ಪೀಡ್ ಪೋಸ್ಟಲ್ಲಿ ಹಾಕಿದ್ದಾರೆ. ಈ ಥರ ನೀವು ಅಷ್ಟೇ ಪ್ಯಾಕಿಂಗ್ ಮಾಡಿ ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ರೆ 80 ರೂಪಾಯಿನ ತೊಗೋತಾರೆ. ಕಿಲೋಮೀಟ್ರ್ ಲೆಕ್ಕದ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರದ್ದು ತುಂಬ ದೂರ ಇದೆ. ಆ್ಯಕ್ಚುಲಿ ತುಂಬ ದೂರ ಇದ್ದರೂ ಕೂಡ ಇವರು ಸೆಂಡ್ ಮಾಡಿದ್ದಾರೆ. ಈ ರೀತಿಯಾಗಿ ನೀವು ಸೆಂಡ್ ಮಾಡಿದ್ರೆ ನಾವು ಕೂಡ ನಿಮಗೆ ಕೊರಿಯರ್ ಮಾಡ್ತೀವಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ದಿನವೇ ಆಗೋಯ್ತು ವಿಡಿಯೋ ಮಾಡಿ. ಯಾಕಂತಂದರೆ ನನಗೆ ತುಂಬ ಬೇಜಾರಾಗ್ಬಿಟ್ಟಿದೆ ನನಗೆ. ಯಾಕಂದರೆ ಕಸ್ಟಮರ್ ಜೊತೆ ಹೊಡೆದಾಡಿ ನನಗಂತೂ ಸಖತ್ ಬೇಜಾರಾಗ್ಬಿಟ್ಟಿದೆ. ನಿಜವಾಗ್ಲೂ ಹೇಳ್ತೀನಿ, ಟೈಲರ್ ಫೀಲ್ಡ್ ಅಂದರೆ ತುಂಬ ಕಷ್ಟ ಅಂತ ಒಂದೊಂದು ಸರಿ ಅನಿಸುತ್ತೆ. ಒಂದೊಂದು ಸರಿ ಒಳ್ಳೆ ಕಸ್ಟಮರ್ ಸಿಕ್ಕಿದಾಗ ತುಂಬ ಈಸಿ ಅಂತ ಅನಿಸುತ್ತೆ. ತುಂಬ ಈಸಿಯಾಗಿ ಮಾಡ್ಬೋದು. ಟೈಲರ್ ಏನು ಮನೇಲಿ ಒಂದು ಮಿಷಿನ್ ಇಟ್ಕೊಂಡು ಹೊಲಿಗೆ ಹಾಕ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಒಬ್ಬೊಬ್ಬರು. ಆದರೆ ಎಷ್ಟು ಕಷ್ಟ ಇರುತ್ತೆ ಅಂತ ನಮಗೆ ಗೊತ್ತು. ಯಾಕಂದರೆ ಯುಗಾದಿ ಹಬ್ಬಕ್ಕೆ ತುಂಬ ಬಟ್ಟೆಗಳನ್ನ ಸ್ಟಿಚ್ ಮಾಡಿದೆ. ತುಂಬ ನೈಟೆಲ್ಲ ನಿದ್ದೆಗೆಟ್ಟು ಸ್ಟಿಚ್ ಮಾಡಿದೆ. ಹಬ್ಬದ ದಿನವೂ ಕೂಡ ಒಬ್ಬಟ್ಟು ಮಾಡಿಟ್ಬಿಟ್ಟು ಮತ್ತೆ ಒಂದು ಚೂಡಿದಾರ ಹೊಲಿದು ಮುಸ್ಲಿಮ್ ಕೊಟ್ಟೆ. ಅವ್ರದ್ದು ರಂಜಾನ್ ಬೇರೆ ಇತ್ತು. ನನಗಂತೂ ಒಂದು 3-4 ದಿನ ನಿದ್ದೆಗೆಟ್ಟುಬಿಟ್ಟಿರೋದಕ್ಕೆ ಒಂದು ಸ್ವಲ್ಪ ತುಂಬಾ ಜಾಸ್ತಿ ನಿದ್ದೆ ಬರೋ ಥರ ಆಗ್ತಾಯಿತ್ತು. ತುಂಬ ಟಯರ್ಡ್ನೆಸ್ ಆಗ್ತಾಯಿತ್ತು. ಮತ್ತು ಹಬ್ಬ ಆದಮೇಲೆ ನಮಗೆ ಮನೆ ದೇವ್ರ ಜಾತ್ರೆ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಬಟ್ ನಾನೇನು ಅಂದ್ಕೊಂಡೆ ಅಂದರೆ ಒಂದು 4 ದಿನ ರೆಸ್ಟ್ ಮಾಡೋಣ ಹಬ್ಬ ಆದಮೇಲೆ, ಆಮೇಲೆ ನೆಕ್ಸ್ಟ್ ಬಟ್ಟೆ ಸ್ಟಿಚ್ ಮಾಡೋಣ. ಯಾಕಂದರೆ ಆರೋಗ್ಯನೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದು ಬೇಡ ಅಂತ ಥಿಂಕ್ ಮಾಡಿದೆ. 4 ದಿನ ರೆಸ್ಟು ಕೂಡ ಸಿಕ್ಕಿಲ್ಲ. ಯಾಕಂದರೆ ರೇಷ್ಮೆ ನಮ್ಮ ಮನೇಲಿ ರೇಷ್ಮೆ ಹಣ್ಣು ಹಾಕ್ತಾಯಿದ್ದೋ. ಅವತ್ತೇ ನಮ್ಮ ಮನೆ ದೇವ್ರ ಜಾತ್ರೆ ಬೇರೆ, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಮನೇಲಿ ದೇವ್ರು ಹೊಡಿಸ್ಬೇಕಾಗಿತ್ತು, ದೇವ್ರ ಪೂಜೆ ಮಾಡಬೇಕಾಗಿತ್ತು. ದೇವ್ರು ಹೊಡಿಸಿ ದೇವ್ರಿಗೆ ಎಡೆ ಇಕ್ಕಿ ಅದೆಲ್ಲ ಮಾಡಬೇಕಾಗಿತ್ತು. ಆಳುಗಳಿಗೆಲ್ಲ ಅಡುಗೆ ಮಾಡಿಟ್ಬಿಟ್ಟು ಒಂದು 5 ಆಳು ಬಂದಿದ್ದರು. 5 ಆಳಿಗೆ ಅನ್ನ ಸಾಂಬಾರು ಅದೆಲ್ಲ ಮಾಡಿಟ್ಬಿಟ್ಟು ನೆಕ್ಸ್ಟು ನಾನು ಏನೋ ಅವ್ರಿಗೂ ಒಂದು 5 ಮುದ್ದೆ, ಒಂದು ಕುಕ್ಕರ್ ತುಂಬ ಅನ್ನ, ಒಂದು ತಪ್ಪಲೆ ತುಂಬ ಸಾಂಬಾರು ಅದೆಲ್ಲ ಮಾಡಿಟ್ಟು ಕಾಫಿ ಟೀ ಅದೆಲ್ಲ ಮಾಡಿಟ್ಬಿಟ್ಟು ದೇವ್ರ ಜಾತ್ರೆಗೆ ಹೋಗಿ ದೇವ್ರ ಜಾತ್ರೆ ಮುಗಿಸ್ಕೊಬಂದೆ. ಬಟ್ ಕಸ್ಟಮರು ತುಂಬ ರ್ಯಾಶಾಗಿ ಬಿಹೇವ್ ಮಾಡಿಬಿಟ್ರು. ಏನಂತಂದರೆ, ಇಷ್ಟೊಂದು ಲೇಟ್ ಮಾಡಿಬಿಟ್ರಿ. ಏನಂದರೆ ನಮಗೂ ರೆಸ್ಟ್ ಮಾಡೋ ಭಾನುವಾರ ಕೂಡ ರಜೆ ಇಲ್ಲ ನನಗೆ. ಭಾನುವಾರ ಅಂತಲ್ಲ, ಯಾವತ್ತೂ ರೆಸ್ಟೇ ಇಲ್ಲ ನನಗೆ. ಅಷ್ಟು ಬೇಜಾರಾಗ್ಬಿಡ್ತು. ಯಾಕಂತಂದರೆ ತುಂಬ ಬೇಜಾರಾಗ್ಬಿಡ್ತು ನನಗೆ. ಕಸ್ಟಮರ್ ಏನೂ ಅರ್ಥನೇ ಮಾಡ್ಕೊಳ್ಳಲ್ಲ. ನಿಮ್ಗೆ ಆ ಥರ ಸಿಚುವೇಶನ್ ಇತ್ತಂದರೆ ಬೇರೆ ಕಡೆ ನಾವು ಸ್ಟಿಚ್ ಮಾಡಿಸ್ಕೋತೀವಿ. ಯಾಕೆ ಆ ಥರ ಮಾಡ್ತೀವಿ? ಜಸ್ಟ್ ಹಬ್ಬ ಆಗಿ 3 ದಿನ ಆಗಿದ್ದು. ಅದಕ್ಕೋಸ್ಕರ ನಾನು ವೀಡಿಯೋನೇ ಮಾಡೋಕ್ಕಾಗಿಲ್ಲ. ಇವಾಗ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ನಮ್ಮ ಯೂಟ್ಯೂಬ್ ವ್ಯೂವರ್ಸ್ ಆಗಿರ್ಬೋದು, ಎಲ್ಲರಿಗೂ ಅಷ್ಟೇ. ನಾನು ಆನ್ಲೈನಲ್ಲಿ ಕೊರಿಯರ್ ಮಾಡಿದ್ರೆ ಇವಾಗ ನೀವು ಟೈಲರ್ ಆಗಿದ್ದೀರಾ, ಬಿಸ್ನೆಸ್ ಮಾಡ್ತಾಯಿದ್ದೀರಾ. ಬಟ್ ಎಂಬ್ರಾಯ್ಡ್ರಿ ಅನ್ನೋದು ತುಂಬ ಚೀಪಾಗಿ ಯಾರೂ ಹಾಕ್ಕೊಡ್ತಾ ಇಲ್ಲ. ನಾವು ಎಂಬ್ರಾಯ್ಡ್ರಿ ಡಿಸೈನ್ಸ್ನ ಹಾಕಬೇಕು ಕಸ್ಟಮರ್ಗೆ ಅಂತ ಅನ್ನೋರು ಆನ್ಲೈನಲ್ಲಿ ಕೊರಿಯರ್ ಮಾಡ್ಬೋದು. ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿಯಾದ ಡಿಸೈನ್ಸ್ನ ನಾನು ನಿಮಗೆ ಮಾಡಿಕೊಡ್ತೀನಿ. ಒಬ್ಬರು ನಮಗೆ ಆನ್ಲೈನಲ್ಲಿ ಕೊರಿಯರ್ ಮಾಡಿದ್ದಾರೆ. ಇವರು ಹಬ್ಬಕ್ಕಿಂತ ಮುಂಚೆನೇ ಕೊರಿಯರ್ ಮಾಡಿದರು. ಸ್ಪೀಡ್ ಪೋಸ್ಟು ನಮಗೆ ಒಂದು 3 ದಿನದಲ್ಲಿ ಬರುತ್ತಾ? ಇವರು ಕೊಡಗು ಸೈಡವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು 3 ದಿನದಲ್ಲೇ ಬರುತ್ತಾ ನಮಗೆ? ಅಷ್ಟು ದಿನದಲ್ಲೇ ಬರೋದಾದರೆ ಮಾತ್ರ ನಾವು ಕೊರಿಯರ್ ಮಾಡ್ತೀವಿ ಅಂತ ಕೇಳ್ಬೋದು. ಸ್ಪೀಡ್ ಪೋಸ್ಟ್ ಅಂತ ಇದೆ. ಸ್ಪೀಡ್ ಪೋಸ್ಟಲ್ಲಿ ಮಾಡಿದ್ರೆ ಅದು ಬೇಗನೆ ಬರುತ್ತೆ. ಅವ್ರದ್ದು ಬಟ್ಟೆ ಎಲ್ಲ ಇವತ್ತು ಕಂಪ್ಲೀಟ್ ಮಾಡಿದೆ. 1 ಡೇಲೇ ನಾನು ಫಿನಿಷ್ ಮಾಡಿದೆ ಅವ್ರದ್ದು. ಯಾಕಂದರೆ ನಾನು ಬೇರೆಯವ್ರದ್ದು ನಾರ್ಮಲ್ ಬ್ಲೌಸ್ ಎಲ್ಲ ಇತ್ತಲ್ಲ, ಅದನ್ನು ಸ್ಟಿಚ್ ಮಾಡಬೇಕಾಗಿತ್ತು. ಅದನ್ನು ಸ್ಟಿಚ್ ಮಾಡೋಕ್ಕೋಸ್ಕರ ನಾನು ಇದು ವೀಡಿಯೋನೂ ಮಾಡಿಲ್ಲ. ಅವ್ರ ಕಸ್ಟಮರ್ ಬಂದು ಆ ಥರ ಅಪ್ಸೆಟಾಗಿ ಮಾತಾಡ್ಬಿಟ್ಟು ಬ್ಯಾಡಾಗಿ ಬಿಹೇವ್ ಮಾಡಿಬಿಟ್ಟು ಹೋದಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಅಳ್ತ್ಬಿಟ್ಟೆ ನಾನು. ಯಾಕಂತಂದರೆ ಅವಮಾನಗಳನ್ನ ಸಹಿಸಬೇಕಾಗತ್ತೆ ನಾವು. ತುಂಬ ಕಷ್ಟ ಎಫರ್ಟ್ ಪಟ್ಟು ಕೆಲಸಗಳನ್ನ ಮಾಡ್ತಾಯಿರ್ತೀವಿ. ಆದರೆ ಅರ್ಥ ಮಾಡ್ಕೊಳ್ಳೋರು ಯಾರೂ ಇರೋಲ್ಲ, ಎಲ್ಲೂ ಹೋಗಲ್ಲ. ಆದರೂ ಆ ಥರ ಬೇಜಾರು ಮಾಡಿಬಿಡ್ತಾರೆ. ಇರಲಿ, ಪರವಾಗಿಲ್ಲ. ಆ ಥರ ಕಸ್ಟಮರ್ ಎಲ್ಲ ಸಿಗ್ತಾರೆ. ಆ ಥರದವರೆಲ್ಲ ಸಿಕ್ಕಿದಾಗ ನಾವು ಯಾವ ಥರ ನಮ್ಮ ಬಿಸ್ನೆಸ್ನ ಕ್ಯಾಚಪ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇವಾಗ ನಾನು ಆನ್ಲೈನಲ್ಲೇ ಕೊರಿಯರ್ನ ಮಾಡಿದಾಗ ಆನ್ಲೈನಲ್ಲಿ ಕೊರಿಯರ್ ಮಾಡ್ಬೋದು. ಇವಾಗ ನೀವು ಬ್ಲೌಸಸ್ನ ಅಳತೆ ಬ್ಲೌಸ್ ಹಾಕಿ ಆನ್ಲೈನಲ್ಲಿ ಕೊರಿಯರ್ ಮಾಡ್ಬೋದು. ಇಲ್ಲಾಂದರೆ ಪೇಪರಲ್ಲೇ ಅವ್ರ ಅಳತೆನ ಬರೆದು ನೀವು ಕೊರಿಯರ್ ಮಾಡ್ಬೋದು ಪೀಸ್ನ. ನಾನು ಎಂಬ್ರಾಯ್ಡ್ರಿ ಕಲಿಯೋಕ್ಕಾಗ್ತಾಯಿಲ್ಲ, ಎಂಬ್ರಾಯ್ಡ್ರಿ ಮಿಷಿನು ಹಾಕ್ಕೊಳಕ್ಕಾಗ್ತಾಯಿಲ್ಲ, ತುಂಬ ಕಷ್ಟ ಆಗ್ತಾಯಿದೆ ಅನ್ನೋರು ನೀವು ಆನ್ಲೈನಲ್ಲಿ ಬ್ಲೌಸ್ ಪೀಸ್ನ ಸೆಂಡ್ ಮಾಡಿದ್ರೆ ನಾವು ಎಂಬ್ರಾಯ್ಡ್ರಿ ಫಿನಿಷ್ ಮಾಡಿ ನಿಮ್ಗೆ ಕೊಡ್ತೀವಿ. ನೀವು ಯಾವ ಥರ ಡಿಸೈನ್ ಕಳಿಸ್ತೀರೋ ಅದೇ ಥರನೇ ನಾವು ಹೇಳಿರುವಂಥ ಅಮೌಂಟ್ನ ನಮ್ಮ ಫೋನ್ಪೇ ಮಾಡಿದ್ರಿ ಅಂತಂದರೆ ನಾವು ಪೋಸ್ಟಲ್ಲಿ ಸ್ಪೀಡ್ ಪೋಸ್ಟ್ ಮಾಡ್ತೀವಿ. ಅಮೌಂಟು ಫೋನ್ಪೇ ಮುಖಾಂತರನೇ ನೀವು ಕಳಿಸ್ಬೇಕಾಗತ್ತೆ. ನೋಡಿ, ಇವಾಗ ಅವರು ಆನ್ಲೈನಲ್ಲಿ ಕೊರಿಯರ್ ಮಾಡಿದ್ದಾರೆ.
ಇವರು ಪೋಸ್ಟಲ್ಲಿ ಈ ಥರ ಕಳಿಸಿದ್ದಾರೆ. ಇದು ಸ್ಪೀಡ್ ಪೋಸ್ಟ್ ಮಾಡಿರೋದು. ನನ್ನ ಅಡ್ರೆಸ್ ಇಲ್ಲಿ ಹಾಕಿದ್ದಾರೆ. ಟು ಅಡ್ರೆಸ್ ಇದು, ಫ್ರಮ್ ಅಡ್ರೆಸ್ ಮೇಲ್ಗಡೆ ಅವ್ರು ಹಾಕಿರೋದು. ಈ ಥರ ಸ್ಪೀಡ್ ಪೋಸ್ಟಲ್ಲಿ ಹಾಕಿದ್ದಾರೆ. ಈ ಥರ ನೀವು ಅಷ್ಟೇ ಪ್ಯಾಕಿಂಗ್ ಮಾಡಿ ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ರೆ 80 ರೂಪಾಯಿನ ತೊಗೋತಾರೆ. ಕಿಲೋಮೀಟ್ರ್ ಲೆಕ್ಕದ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರದ್ದು ತುಂಬ ದೂರ ಇದೆ. ಆ್ಯಕ್ಚುಲಿ ತುಂಬ ದೂರ ಇದ್ದರೂ ಕೂಡ ಇವರು ಸೆಂಡ್ ಮಾಡಿದ್ದಾರೆ. ಈ ರೀತಿಯಾಗಿ ನೀವು ಸೆಂಡ್ ಮಾಡಿದ್ರೆ ನಾವು ಕೂಡ ನಿಮಗೆ ಕೊರಿಯರ್ ಮಾಡ್ತೀವಿ. ಈ ರೀತಿಯಾಗಿ ನೀವು ಸೆಂಡ್ ಮಾಡಿದ್ರಿ ಅಂತಂದರೆ ನಾವು ಕೂಡ ನಿಮಗೆ ಫಿನಿಶ್ ಮಾಡಿ ಇಲ್ಲಿ ಫ್ರಮ್ ಅಡ್ರೆಸ್ ಬಂದಿರುತ್ತಲ್ಲ ಅದನ್ನೇ ಟು ಅಡ್ರೆಸ್ಗೆ ಹಾಕ್ಬಿಟ್ಟು ಫ್ರಮ್ ಅಡ್ರೆಸ್ಗೆ ನಮ್ಮನ್ನ ಹಾಕಿ ನಾವು ಸ್ಪೀಡ್ ಪೋಸ್ಟ್ ಮಾಡ್ತೀವಿ. ಇವಾಗ ನೋಡಿ, ನೀವು ಎಂಬ್ರಾಯ್ಡ್ರಿ ಕಲಿಯೋಕ್ಕಾಗ್ತಾ ಇಲ್ಲ, ನಿಮ್ಮ ಫಿನಿಶಿಂಗ್ ಅನ್ನೋದು ಬರ್ತಾ ಇಲ್ಲ ಅಂತಂದರೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಬಿಸ್ನೆಸ್ನ ಯಾವ ಥರ ಇಂಪ್ರೂವೈಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಕೇಳಿ. ಇವಾಗ ನಾವೇ ಶುರು ಮಾಡಿದ್ದೀವಿ, ಆನ್ಲೈನಲ್ಲಿ ಕೊರಿಯರ್ ಮಾಡ್ತೀವಿ ಅಂತ. ಮೇಡಮ್ ನಮಗೆ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಬೇಕು, ನೆಟ್ಟೆಡ್ ಪೀಸ್ ಮೇಲೆ ಏನೋ ಇದು ಎಂಬ್ರಾಯ್ಡ್ರಿ ಮಾಡಬೇಕು, ಆ ಥರ ಎಲ್ಲ ಇದ್ದಾಗ ನಿಮ್ಮ ಹತ್ರ ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ಇಲ್ವಲ್ಲ, ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಮಾಡ್ಬೋದಾ, ಆ ಥರ ಎಲ್ಲ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಹೌದು, ಅದೆಲ್ಲ ನಾವು ಮಾಡ್ತೀವಿ. ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಮಾಡ್ಬೋದು. ಅದನ್ನು ನಾನು ಮಾಡಿ ತೋರಿಸ್ತೀನಿ. ಯಾಕಂದರೆ ನನ್ನ ಹತ್ರ ಇಲ್ಲಿ ಜಾಸ್ತಿ ಯಾರಿಗೂ ಹಳ್ಳಿ ಸೈಡ್ ಆಗಿರೋದ್ರಿಂದ ನೆಟ್ಟೆಡ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿಸ್ಕೊಳ್ಳೋದು ಅಷ್ಟಾಗಿ ಅವ್ರಿಗೆ ಗೊತ್ತಿಲ್ಲ. ಆದ್ದರಿಂದ ಅವರು ಏನಪ್ಪ ಜಾಸ್ತಿ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಹೇಳಿದ್ರು ಅವ್ರಿಗೆ ಅರ್ಥ ಆಗೋಲ್ಲ. ನೀವು ಸೆಂಡ್ ಮಾಡಿದ್ರಿ ಅಂತಂದರೆ ನೆಟ್ಟೆಡ್ ಪೀಸ ಅಟ್ಯಾಚ್ ಮಾಡಿ ನಾನು ನಿಮ್ಗೆ ಎಂಬ್ರಾಯ್ಡ್ರಿ ಮಾಡಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಯಾವ ಥರ ಬರುತ್ತೆ ಫಿನಿಶಿಂಗು, ಅದೇ ಥರನೇ ಮ್ಯಾನ್ಯಲ್ ಎಂಬ್ರಾಯ್ಡ್ರಿ ಕೂಡ ಮಾಡಿ ನಾವು ಕಳಿಸ್ತೀವಿ. ಓಕೆನಾ? ನಾನು ಯಾವ ರೀತಿಯಾಗಿ ಡಿಸೈನ್ಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಅವರು ಈ ಥರ ಬ್ಲೌಸ್ ಪೀಸ್ನ ಸೆಂಡ್ ಮಾಡಿದರು ನೋಡಿ. ಇದು ಈ ಕಲರ್ ಸ್ಯಾರಿ, ಅವರು ಸ್ಯಾರಿನ ಫೋಟೋಲ್ಲೇ ಮಾಮೂಲಿ ವಾಟ್ಸಪ್ಪಲ್ಲೇ ಕಳಿಸಿದ್ರು. ಈ ರೀತಿಯಾಗಿ ಡಿಸೈನ್ನ ಮಾಡಿ ಅಂತ ಹೇಳ್ಬಿಟ್ಟು ಅವರು ಕಳಿಸಿದ್ರು. ಈ ರೀತಿಯಾಗಿ ಡಿಸೈನ್ನ ನಾನು ಮಾಡಿದೆ ಬ್ಯಾಕ್ ಸೈಡು. ನಿಮಗೆ ಆ್ಯಕ್ಚುಲಿ ಅನಿಸ್ಬೋದು ಇದನ್ನು ನಿಜವಾಗ್ಲೂ ರ್ಯಾಲ್ಸನ್ ಮಿಷಿನಲ್ಲೇ ಮಾಡಿದ್ದೀರಾ ಅಂತ. ಹೌದು, ನಿಜವಾಗ್ಲೂ ಇದನ್ನು ನಾನು ರ್ಯಾಲ್ಸನ್ ಮಿಷಿನಲ್ಲೇ ಮಾಡಿರೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ. ಇದನ್ನು ನಾನು ಅವ್ರಿಗೆ ಸೆಂಡ್ ಮಾಡಿದ್ದೆ. ಇದನ್ನೇ ರ್ಯಾಲ್ಸನ್ ಮಿಷಿನೆಲ್ಲ ನಾನು ಹಾಕಿ ಕೊಟ್ಟಿದ್ದೀನಿ. ಇದು ಫ್ರಂಟ್ ಈ ಥರ ಬಂದಿದೆ. ಫ್ರಂಟ್ ಈ ಥರ ಇಲ್ಲಿ ಫಿನಿಶಿಂಗ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸ್ಲೀವ್ ಡಿಸೈನ್ ಈ ಥರ ಇತ್ತು. ಸ್ಲೀವ್ ಡಿಸೈನ ನಾನು ಈ ರೀತಿಯಾಗಿ ಮಾಡಿದ್ದೀನಿ. ಇದಕ್ಕೆ ನಾನು 800 ರುಪೀಸ್ನ ತೊಗೋತಾ ಇದ್ದೀನಿ. ಇದು ತುಂಬ ಡಿಫಿಕಲ್ಟ್ ಇದೆ ಡ್ರಾ ಮಾಡೋದು. ಡ್ರಾ ಮಾಡಿಬಿಟ್ಟು ನಾವು ರ್ಯಾಲ್ಸನ್ ಮಿಷಿನಲ್ಲಿ ಮಾಡಬೇಕು. ಮತ್ತು ಇವಾಗ ನೀವು ಅಷ್ಟೇ ಡಿಸೈನ್ಸ್ನ ನೀವೇ ಕಳಿಸ್ಬೋದು. ನೀವೇ ಕಳ್ಸೋಕ್ಕಾಗಿಲ್ಲ ಅಂತಂದರೆ ನಾವೇ ಕಳಿಸ್ತೀವಿ. ಅದನ್ನು ನಿಮ್ಮ ಸ್ಯಾರಿಗೆ ಯಾವ ಥರ ಓಕೆ ಆಗುತ್ತೋ ಆ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡ್ಬೋದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾಕೆ ಈ ಸ್ಯಾರಿಗೆ ಆ ಥರ ಸೆಲೆಕ್ಟ್ ಮಾಡಿದೆ ಅಂತಂದರೆ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ಪಿಕಾಕ್ ಡಿಸೈನ್ ಇದೆ ನೋಡಿ. ಪಿಕಾಕ್ ಡಿಸೈನ್ ಇದೆ ಇಲ್ಲಿ ಪಿಕಾಕ್ ಡಿಸೈನ್ ಇದೆ. ಬಾರ್ಡ್ರಲ್ಲಿ ಪಿಕಾಕ್ ಡಿಸೈನ್ ಇದೆ. ಈ ಪಿಕಾಕ್ ಡಿಸೈನ್ ಇಲ್ಲಿರೋದ್ರಿಂದ ನಾವು ಇಲ್ಲಿ ಪಿಕಾಕ್ ಡಿಸೈನ್ನ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಮ್ಗನ್ನಿಸ್ತು. ಅದಕ್ಕೆ ನಾವು ಪಿಕಾಕ್ ಡಿಸೈನ್ ಈ ಬ್ಲೌಸ್ಗೆ ಮಾಡಿದ್ವಿ. ನಿಮಗೂ ಆನ್ಲೈನಲ್ಲಿ ಕೊರಿಯರ್ ಮಾಡಿ ಎಂಬ್ರಾಯ್ಡ್ರಿ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ನೀವು ಮಾಮೂಲಿ ವಾಟ್ಸಪ್ಪಲ್ಲಿ ಕಳಿಸಿ ಬ್ಲೌಸ್ ಪೀಸ್ನ ಈ ಥರ ಇದೆ ಡಿಸೈನ್ ಈ ಥರ ಮಾಡ್ಕೊಡ್ತೀರಾ ಅಂತ. ಹ್ಯಾಂಡ್ ಎಂಬ್ರಾಯ್ಡ್ರಿ ಆದರೂ ಓಕೆ, ಮಷಿನ್ ಎಂಬ್ರಾಯ್ಡ್ರಿ ಆದರೂ ಓಕೆ, ಯಾವುದಾದ್ರೂ ಓಕೆ, ಬ್ಲೌಸ್ ಆದರೂ ಓಕೆ. ಬ್ಲೌಸು ಕೂಡ ಹೊಲ್ಕೊಡಿ ಅಂತಂದರೆ ಬ್ಲೌಸು ಕೂಡ ಹೊಲ್ಕೊಡ್ತೀವಿ. ಆನ್ಲೈನಲ್ಲಿ ಸೆಂಡ್ ಮಾಡಿದ್ರೆ ನಾವು ಸ್ಪೀಡ್ ಫಸ್ಟಲ್ಲಿ ಕಳಿಸ್ಕೊಡ್ತೀವಿ. ಏನು ತಲೆ ಕೆಡಿಸ್ಕೊಬೇಡಿ. ಇವಾಗ ನಾನು ಯಾವ ರೀತಿಯಾಗಿ ತೊಗೊಂಡೋಗಿ ಪೋಸ್ಟ್ ಮಾಡ್ತೀನಿ ಅಂತ ಒಂದು ವೀಡಿಯೋದಲ್ಲಿ ಕೂಡ ಬಿಡ್ತೀನಿ, ನೆಕ್ಸ್ಟ್ ವೀಡಿಯೋದಲ್ಲಿ. ಇವಾಗ ನೋಡಿದ್ರಲ್ವಾ ಈ ರೀತಿಯಾಗಿ ಡಿಸೈನ್ನ ಮಾಡಿದ್ದೀವಿ. ಕಂಪ್ಯೂಟರ್ ಎಂಬ್ರಾಯ್ಡ್ರಿನೇ ಇರಬೇಕು ಅನ್ನೋದೇನು ಅವಶ್ಯಕತೆ ಇರಲ್ಲ. ರ್ಯಾಲ್ಸನ್ ಮಿಷಿನಲ್ಲೂ ನಾವು ತುಂಬ ಚೆನ್ನಾಗಿ ಮಾಡ್ಬೋದು ಅನ್ನೋದನ್ನು ಪ್ರೂವ್ ಮಾಡಬೇಕು. ಎಲ್ಲ ಕಡೆ ನಾವು ತಿಳಿಸ್ಬೇಕು. ಕಂಪ್ಯೂಟರ್ ಎಂಬ್ರಾಯ್ಡ್ರಿನ ಹಾಕೊಂಡು ತುಂಬ ಲಾಸ್ ಆಗ್ತಾ ಇರೋರಿಗೆ ಆ ಥರ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಈ ರೀತಿಯಾಗಿ ಎಲ್ಲ ವೀಡಿಯೋಸ್ನ ಮಾಡಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮಾಡ್ಬೋದು, ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲೂ ನಾವು ಮಾಡ್ಬೋದು, ಏನು ತೊಂದರೆ ಇಲ್ಲ, ಅದರಲ್ಲೂ ಮಾಡ್ಬೋದು ನಾವು ಅಂತ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಸ್ ಎಲ್ಲ ಮಾಡಿರೋದನ್ನ ವೀಡಿಯೋ ಮಾಡಿದ್ದೀನಿ, ಅದನ್ನು ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಈ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ತುಂಬ ಚೆನ್ನಾಗಿ ಬಂತು. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಪಿಂಕು ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನು. ಇದು ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುವಂಥ ಕಲರು. ಪಿಂಕು ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನು. ನೋಡಿ ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ಡಿಸೈನ್ನ ನಾನು ಮಾಡಿದ್ದೀನಿ. ಈ ರೀತಿಯಾಗಿ ಡಿಸೈನು ನಾನೇ ಕಳಿಸಿದ್ದೆ ಅವ್ರಿಗೆ ಡಿಸೈನ್ನ. ಯಾವ್ದು ಸೆಲೆಕ್ಟ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ. ಈ ಬ್ಲೌಸ್ಗೆ ನಾನು ಯಾಕೆ ಈ ರೀತಿಯ ಡಿಸೈನ ಸೆಲೆಕ್ಟ್ ಮಾಡಿದೆ ಅಂತಂದರೆ, ನೋಡಿ ಇಲ್ಲಿ ಮ್ಯಾಂಗೋ ಇದೆ, ಬಾರ್ಡ್ರಲ್ಲಿ ಮ್ಯಾಂಗೋ ಡಿಸೈನ್ ಇದೆ. ಈ ಬಾರ್ಡ್ರಲ್ಲಿ ಮ್ಯಾಂಗೋ ಡಿಸೈನ್ ಇರೋದ್ರಿಂದ ನಾನು ಇಲ್ಲಿ ಮ್ಯಾಂಗೋ ಶೇಪ್ನ ಕ್ರಿಯೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಇದಕ್ಕೆ ಮ್ಯಾಂಗೋ ಡಿಸೈನ್ನ ಸೆಲೆಕ್ಟ್ ಮಾಡಿದೆ. ನೋಡಿ ಈ ರೀತಿಯಾದ ಡಿಸೈನ್ನ ನಾನು ಫ್ರಂಟ್ಗೆ ಮಾಡಿದ್ದೀನಿ. ಫ್ರಂಟ್ಗೆ ಈ ರೀತಿಯಾಗಿದೆ. ಮತ್ತು ತೋಳಿಗೆ ತುಂಬ ಚೆನ್ನಾಗಿದೆ. ತೋಳಿಗೆ ಈ ರೀತಿಯಾಗಿ ಮಾಡಿದ್ದೀನಿ. ಇದನ್ನು ಅಷ್ಟೇ ಯಾವ ರೀತಿಯಾಗಿ ಮಾಡೋದು ಡಿಸೈನ್ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ? ತುಂಬ ದಿನ ಆಗೋಯ್ತು ವಿಡಿಯೋ ಮಾಡಿ. ಯೂಟ್ಯೂಬ್ ವ್ಯೂವರ್ಸ್ ಬೇಜಾರು ಮಾಡ್ಕೊಬೇಡಿ ದಯವಿಟ್ಟು. ಯಾಕಂದರೆ ನಾವು ಕಸ್ಟಮರ್ನ ಕೂಡ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಕಸ್ಟಮರ್ನ ಮ್ಯಾನೇಜ್ ಮಾಡಿಲ್ಲ ಅಂತಂದರೆ ಅವ್ರನ್ನೂ ಕಳ್ಕೋಬೇಕಾಗುತ್ತೆ. ಏನು ಮಾಡೋದು, ವಿಧಿ ಇಲ್ಲ. ಅವರನ್ನು ಮಾತೆಲ್ಲ ನಾವು ಹೊಂದ್ಕೋಬೇಕಾಗತ್ತೆ. ಅವ್ರು ಕೊಡೋದು 100 ರೂಪಾಯಿ ಆದರೆ ಮಾತಾಡೋದು 1000 ಮಾತು. ಬಟ್ ಏನು ಮಾಡೋಕ್ಕಾಗಲ್ಲ. ನೋಡಿ ಅವ್ರು ಅಳತೆ ಬ್ಲೌಸ್ನು ಕೂಡ ಕೊರಿಯರ್ ಮಾಡಿದರು. ಇವಾಗ ನಾನು ಅವ್ರಿಗೆ ಪ್ಯಾಕ್ ಮಾಡಿ ಕಳಿಸ್ತೀನಿ. ಇವಾಗ ಯಾವ ರೀತಿ ಅವ್ರಿಗೆ ಪ್ಯಾಕ್ ಮಾಡಿ ಅವ್ರ ಅಡ್ರೆಸ್ಗೆ ನಾನು ಇವಾಗ ಸೆಂಡ್ ಮಾಡಬೇಕು ಬ್ಲೌಸ್ನ.
ಇದು ಅವ್ರ ಅಳತೆ ಬ್ಲೌಸು ಅವ್ರು ಕೊಟ್ಟಿದ್ದು. ಓಕೆನಾ. ನೀವು ಕೂಡ ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನನಗೆ ಆನ್ಲೈನಲ್ಲಿ ಕೊರಿಯರ್ ಮಾಡಿ ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ಹೇಳಿ ಆ ಡಿಸೈನ್ನ ನಾನು ಹಾಕಿ ನಾನು ಕೊರಿಯರ್ ಮತ್ತು ನಿಮ್ಮ ಅಡ್ರೆಸ್ಗೆ ಮಾಡ್ತೀನಿ. ಅದರ ಅಮೌಂಟ್ನ ಫೋನ್ಪೇ ಮಾಡಬೇಕಾಗತ್ತೆ. ಓಕೆನಾ. ಇದು ಯಾವ ಬ್ಲೌಸ್ ಯಾವ ಇದು ಎಂಬ್ರಾಯ್ಡ್ರಿ ಅಂತಲೇ ಇಲ್ಲ, ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಕಾ, ಮಷಿನ್ ಎಂಬ್ರಾಯ್ಡ್ರಿ ಬೇಕಾ, ಬ್ಲೌಸು ನಂದು ಫಿಟ್ಟಿಂಗ್ ಕರೆಕ್ಟಾಗಿ ಬರ್ತಾಯಿಲ್ಲ, ಒಂದು ಸರಿ ಫಿಟ್ಟಿಂಗ್ ಚೆನ್ನಾಗಿ ಬರೋ ಥರ ಒಂದು ಬ್ಲೌಸ್ ಹೊಲ್ಕೊಡಿ ಅಂತಂದ್ರೂ ಪರವಾಗಿಲ್ಲ, ಫಿಟ್ಟಿಂಗ್ ಬರೋ ಥರ ಒಂದು ಬ್ಲೌಸ್ ಕೂಡ ನಾವು ನಿಮಗೆ ಸ್ಟಿಚ್ ಮಾಡಿ ಕಳಿಸ್ತೀವಿ. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಇದ್ರೇ ಆನ್ಲೈನಲ್ಲಿ ಕೊರಿಯರ್ ಮಾಡಿಸ್ಕೊಂಡು ನಾವು ಬಿಸ್ನೆಸ್ ಮಾಡಬೇಕು ಅಂತ ಏನಿಲ್ಲ. ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲೂ ನಾವು ಮಾಡ್ಬೋದು. ನೋಡಿ, ನಮ್ಮ ಸ್ಟೂಡೆಂಟ್ಸ್ಗೆ ಒಂದೇ ಹೇಳೋದು, ಮ್ಯಾನ್ಯಲ್ ಎಂಬ್ರಾಯ್ಡ್ರಿಲೂ ನಾವು ಮಾಡ್ಬೋದು ಅನ್ನೋದನ್ನ ಪ್ರೂವ್ ಮಾಡಿ ಮತ್ತು ನೀವು ಬಿಸ್ನೆಸ್ ಅನ್ನೋದನ್ನ ಕ್ಯಾಚಪ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಕಸ್ಟಮರ್ ಎಷ್ಟೇ ಅವಮಾನಗಳು ಮಾಡಿದ್ರೂ ಪರವಾಗಿಲ್ಲ, ನೀವು ಅದನ್ನೆಲ್ಲ ಜಯಿಸಿ ಮೆಟ್ಟಿ ನಿಂತು ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಯಾಕಂತಂದರೆ ಏನೂ ಮಾಡೋಕ್ಕಾಗಲ್ಲ. ಕೆಲವರು ನಾವೊಂದು ಮಾಡ್ತಾ ಇರುವಂಥ ವೃತ್ತಿ ಕೆಲಸನ ಅವರು ಇಷ್ಟಪಡಲ್ಲ. ಯಾಕಂದರೆ ಅವ್ರು ಮುಂದೆ ಬರ್ತಾರೇನೋ ಒಂದು ದುರುದ್ದೇಶದಿಂದ ಅವರು ಏನಾದರೂ ಒಂದು ಚುಚ್ಚಿ ಮಾತಾಡ್ತಾರೆ. ಬಟ್ ಅದನ್ನು ನಾವು ತಲೆ ಒಳಗಡೆ ಹಾಕೋಬಾರ್ದು. ತಲೆ ಒಳಗಡೆ ಹಾಕ್ಕೊಂಡ್ರೆ ಇವಾಗ ನೋಡಿ ನಾನು ಟೆನ್ಷನ್ ತೊಗೊಂಡಲ್ಲ ಆ ಥರ ಆಗ್ಬಿಡುತ್ತೆ. ಯಾಕಂದರೆ ನಾನು ಟೆನ್ಷನ್ ತೊಗೊಂಡೆ ಅಂತ ಅಂದರೆ ಬೇಗ ಇದೇ ಥರ ಬೇರೆ ಕಸ್ಟಮರ್ ಬಂದರು ಅಂದರೆ 4 ದಿನ ರೆಸ್ಟ್ ಮಾಡುವಂತಹ ಪರಿಸ್ಥಿತಿ ನನಗಿಲ್ಲ. ಬಟ್ ಓಕೆ ಏನಪ್ಪ, ನನಗೂ ತುಂಬ ಕಮಿಟ್ಮೆಂಟ್ಸ್ ಇದೆ, ಅದನ್ನೆಲ್ಲ ಕ್ಲೋಸ್ ಮಾಡ್ಕೋಬೇಕಲ್ವಾ, ಮಾಡೇಬೇಕು. ರೆಸ್ಟು ಆರೋಗ್ಯ ತುಂಬ ಇಂಪಾರ್ಟೆಂಟು. ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋಕ್ಕೋಸ್ಕರ ರೆಸ್ಟ್ ತೊಗೊಳ್ಳೋಣ ಅಂತ ಹೋದೆ. ಅದು ಈ ಥರ ಆಗ್ಬಿಡ್ತು. ಟೈಲರ್ಸ್ಗೆ ಯಾವ ಕಾರಣಕ್ಕೂ ರೆಸ್ಟ್ ಅನ್ನೋದಿರಲ್ಲ ಬಿಡಿ. ಯಾಕಂದರೆ ಈ ರೀತಿಯಾಗೆಲ್ಲ ಆದಾಗ ರೆಸ್ಟ್ ಅನ್ನೋದು ಇರೋದಿಲ್ಲ. ಮುಂದೆ ಇನ್ನೂ ತುಂಬ ಡಿಸೈನ್ಸ್ಗಳೆಲ್ಲ ಬರುತ್ತೆ, ಕಲಿಯೋರಂತೆ. ಈ ರೀತಿಯಾಗೂ ರ್ಯಾಲ್ಸನ್ ಮಿಷಿನಲ್ಲೆಲ್ಲ ಮಾಡ್ಬೋದಾ ಅಂತ ನಿಮಗೂ ಅನಿಸುತ್ತೆ. ಓಕೆ, ಇದನ್ನು ಮೋಟಿವೇಶ್ನಲ್ ವಿಡಿಯೋ ಅಂತ ಅಂದ್ಕೊಳ್ಳಿ. ಮತ್ತು ನಿಮ್ಮ ಬಿಸ್ನೆಸ್ನ ನೀವು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಆಸೆ ನಿಮಗೂ ಇದ್ದರೆ ಈಗಲೇ ನಮ್ಗೆ ಕೊಡ್ತಾ ಇರುವಂಥ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ನಮಗೂ ಈ ರೀತಿಯಾದ ಎಂಬ್ರಾಯ್ಡ್ರಿ ಡಿಸೈನ್ಸ್ ಹಾಕ್ಕೊಡಿ, ನಾವು ಕೊರಿಯರ್ ಮಾಡ್ತೀವಿ ಅಂತ. ನೀವು ಕೊರಿಯರ್ ಮಾಡಿ ಬ್ಲೌಸ್ ಪೀಸಸ್ನ ನಾನು ತೊಗೊಂಡು ಮತ್ತೆ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ಅಮೌಂಟ್ ಅನ್ನೋದನ್ನ ವಾಟ್ಸಪ್ಪಲ್ಲೇ ತಿಳಿಸಿರ್ತೀನಿ, ಈ ಡಿಸೈನ್ಗೆ ಇಷ್ಟ ಆಗುತ್ತೆ ಅಂತ. ನೀವು ಅಷ್ಟು ಅಮೌಂಟ್ನ ಪೇ ಮಾಡಬೇಕಾಗತ್ತೆ ಫೋನ್ಪೇಲೆ. ನಾವು ರಿಟರ್ನ್ ಆಗಿ ನಿಮಗೆ ಕಳಿಸ್ಕೊಡ್ತೀವಿ. ಓಕೆನಾ. ಇವಾಗ ಯಾವ ರೀತಿಯಾಗಿ ನಾನು ಅವ್ರಿಗೆ ಸೆಂಡ್ ಮಾಡ್ತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ. ಎಲ್ಲ ಹೆಣ್ಮಕ್ಳು ಮುಂದೆ ಬರಬೇಕು, ನಮ್ಮ ಕ್ಲಾಸಸ್ನೆಲ್ಲ ಅಟೆಂಡ್ ಮಾಡಿ. ನಮ್ಮ ಕ್ಲಾಸಸ್ಸಲ್ಲಿ ಫ್ರೀ ಕ್ಲಾಸಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ ಫ್ರೀ ಕ್ಲಾಸಸ್ನ ಅಟೆಂಡ್ ಮಾಡಿ ಮತ್ತು ಚೆನ್ನಾಗಿ ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾದ ಡಿಸೈನ್ಸ್ ನೀವು ಕಲಿಬೇಕು ಅನ್ನೋ ಆಸೆ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಏನು ಅನಿಸ್ತು ನಮ್ಮ ವಿಡಿಯೋ ನೋಡಿ ಅಂತ ಕಮೆಂಟ್ ಮಾಡಿ. ನಿಮಗೂ ಈ ರೀತಿಯಾದ ಕಸ್ಟಮರಿಂದ ಅವಮಾನಗಳಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ತಿಳಿಸಿ, ನಮಗೂ ಈ ರೀತಿಯಾಗಿ ಆಗಿದೆ ಅಂತ. ಮತ್ತು ಕೊರಿಯರ್ ಮಾಡಬೇಕಂತ ನಿಮಗೂ ಅನಿಸಿದರೆ ಕೊರಿಯರ್ ಮಾಡಿ. ಬ್ಲೌಸ್ ಪೀಸಸ್ನ ನಾವು ಎಂಬ್ರಾಯ್ಡ್ರಿ ಮಾಡಿ ಕಳಿಸ್ಕೊಡ್ತೀವಿ. ತುಂಬ ಚೀಪ್ ರೇಟಲ್ಲೇ ಮಾಡಿ ಕಳಿಸ್ತೀವಿ. ನೀವು ಕೂಡ ಏನಪ್ಪ ಬಿಸ್ನೆಸ್ ಅನ್ನೋದನ್ನ ಇಂಪ್ರೂವ್ ಮಾಡ್ಬೋದು. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಮೈ ಯೂಟ್ಯೂಬ್ ವ್ಯೂವರ್ಸ್. ಮತ್ತು ನಮ್ಮ ಸ್ಟೂಡೆಂಟ್ಸ್ಗೂ ತುಂಬ ಥ್ಯಾಂಕ್ಸ್. ತುಂಬ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಾ. ಇದೇ ಥರ ಪ್ರಾಕ್ಟೀಸ್ ಮಾಡಿ ಬಿಸ್ನೆಸ್ ಅನ್ನೋದನ್ನ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೀಯಾಗಿ ಯಾರೂ ಕೂಡ ಹೇಳ್ಕೊಡಲ್ಲ ಎಂಬ್ರಾಯ್ಡ್ರಿನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್ ಬಾಯ್.